ಮನೆಗೆ ತಂದಿದ್ದ ಮ್ಯಾಂಗೋ ಏನಾದ್ರು ತುಂಬ ಹುಳಿ ಇದ್ರೆ ಅದಕ್ಕೆ ಸಕ್ಕರೆ ಹಾಕಿ ಜ್ಯೂಸ್ ಮಾಡೋ ಬದಲು ಸಿಂಪಲ್ ಆಗಿ ಅದ್ರಲ್ಲಿ ರಸಂ ಮಾಡ್ಕೊಂಡು ಹೇಗೆ ತಿನ್ನೋದಂತ ತೋರಿಸ್ತೀನಿ. ಈ ಸಮ್ಮರ್ಗೆ ತುಂಬಾ ಲೈಟ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ ಅಂಡ್ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ಸುತ್ತೆ. ಫಸ್ಟ್ ರಸಂ ಪೌಡರ್ ಮಾಡ್ಕೊಬೇಕು. ನಾನು ತೋರಿಸ್ತಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಬ್ರೌನ್ ಆದ್ಮೇಲೆ ಅದನ್ನ ಆರ್ಸಿಡ್ಕೊಂಡು ಅದಾದ್ಮೇಲೆ ಪೌಡರ್ ಮಾಡಿ ಇಟ್ಕೋಬೇಕು. ಒಂದ್ಸತಿ ರಸಂ ಪೌಡರ್ ಮಾಡ್ಕೊಂಡ್ರೆ 2-3 ಸತಿ ಅಂತೂ ಬರುತ್ತೆ. ಹುಳಿ ಮ್ಯಾಂಗೋನ ಫುಲ್ ಫೈನ್ ಪೇಸ್ಟ್ ಮಾಡಿ ಇಟ್ಕೊಬೇಕು. ಇನ್ನೊಂದ್ ಕಡೆ ಕುಟ್ಟಣಿಯಲ್ಲಿ ಬೆಳ್ಳುಳ್ಳಿ ಮತ್ತೆ 2 ಮೆಣಸಿನಕಾಯಿ ಹಾಕೊಂಡು ಅದನ್ನು ಹಿಂಗೆ ಕುಟ್ಟಿ ಇಟ್ಕೊಬೇಕು. ನಾನು ಈ 21 kgs ವೇಟ್ ಲಾಸ್ ಜರ್ನಿಯಲ್ಲಿ ಸಸ್ಟೈನಬಲ್ ಆಗಿ ಹೇಗಿದ್ದೀನಿ ಅಂತ ಹೇಳಿದ್ರೆ ಈ ನನ್ನ ಟ್ರೆಡಿಷನಲ್ ಅಂಡ್ ಸೀಸನಲ್ ಫುಡ್ ಮೆಥಡ್ಸ್ ಇಂದಾನೆ. ಆ ಸೀಸನ್ ಅಲ್ಲಿ ಯಾವ ತರಕಾರಿ ಹಣ್ಣು ಸಿಕ್ಕತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಸಸ್ಟೈನಬಲ್ ಆಗಿ ನಾವು ನಮ್ಮ ಫುಡ್ ರೆಸಿಪೀಸ್ ನ ಇಟ್ಕೊಂಡು ಲೈಫ್ ಲಾಂಗ್ ಹೆಲ್ತಿ ಮೆಥಡ್ಸ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಸಸ್ಟೈನಬಲ್ ಆಗಿ ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡಬಹುದು. ಇದೊಂದು ರಸಂ ಪೌಡರ್ ನ ಒಂದ್ಸತಿ ಮಾಡಿ ಇಟ್ಕೊಂಡ್ರೆ ವಾರದಲ್ಲಿ 2-3 ಸತಿ ರಸಂನ ಮಾಡ್ಕೊಂಡು ಈಸಿಯಾಗಿ ತಿನ್ಬಹುದು. ಈ ಸಮ್ಮರ್ಗಂತೂ ಸಖತ್ ಹೊಟ್ಟೆ ಲೈಟ್ ಆಗಿರುತ್ತೆ ಅಂಡ್ ಇದ್ರ ಜೊತೆಗೆ ನಾವು ಒಂದಷ್ಟು ತರಕಾರಿ ಹಾಗೆ ಅದರ ಒಂದು ಪ್ರೋಟೀನ್ ಸೋರ್ಸ್ ನ ಆಡ್ ಮಾಡ್ಕೊಂಡು ತಿಂತಾ ಇದ್ರೆ ಈ ಕಡೆ ಟೇಸ್ಟ್ ಮೇಲೂ ಕಾಂಪ್ರಮೈಸ್ ಆಗಲ್ಲ, ಹಾಗೆ ವೇಟ್ ಲಾಸ್ ಕೂಡ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಮತ್ತೆ ಸಿಗ್ತೀನಿ. ಇಲ್ಲಿ ತನಕ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.